ವಿಮಾನದಲ್ಲಿ ಬಾಂಬ್ ಇದೆ ಎಂದು ಬರೆದು ವ್ಯಕ್ತಿ ಹುಚ್ಚಾಟ ಆಡಿದ್ದಾನೆ. ಕಳೆದ ರಾತ್ರಿ ದುಬೈನಿಂದ ಮಂಗಳೂರಿಗೆ ಬರುತ್ತಿದ್ದ ಇಂಡಿಗೋ ವಿಮಾನದ ಬಾತ್ರೂಮ್ನಲ್ಲಿ ಬಾಂಬ್ ಇದೆ ಎಂದು ವ್ಯಕ್ತಿಯೊಬ್ಬ ಬರೆದಿದ್ದಾನೆ. 168 ಪ್ರಯಾಣಿಕರಿದ್ದ ಇಂಡಿಗೋ ವಿಮಾನದಲ್ಲಿ ಬಾಂಬ್ ಎಂಬ ಪದ ನೋಡಿ ಆತಂಕ ಉಂಟಾಗಿತ್ತು. ಕೂಡಲೇ ಬೆಂಗಳೂರಿಗೆ ವಿಮಾನವನ್ನ ಡೈವರ್ಟ್ ಮಾಡಿತ್ತು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿ ಪರಿಶೀಲನೆ ನಡೆಸಲಾಯಿತು. ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಪ್ರಕರಣ ಸಂಬಂಧ ಚಾಮರಾಜಪೇಟೆಯಲ್ಲಿನ ಆರ್ಎಸ್ಎಸ್ನ ಕೇಶವ ಕೃಪಾ ಕಚೇರಿಗೆ ಮುತ್ತಿಗೆ ಹಾಕಲು ಕಾಂಗ್ರೆಸ್ ಕಾರ್ಯಕರ್ತರು ಯತ್ನಿಸಿದ್ರು. ಆರ್ಎಸ್ಎಸ್ ವಿರುದ್ಧ ಧಿಕ್ಕಾರ ಕೂಗುತ್ತಾ ಕಾಂಗ್ರೆಸ್ ಧ್ವಜ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಕೇಶವ ಕೃಪಾ ಮತ್ತು ಕೇಶವ ಶಿಲ್ಪದ ಸಮೀಪ ಬರುತ್ತಿದ್ದಂತೆ ಪ್ರತಿಭಟನಾ ನಿರತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ನಗರದಲ್ಲಿನ ಕೆಲ ಬಸ್ ಸ್ಟ್ಯಾಂಡ್ಗಳಿಂದಲೇ ಟ್ರಾಫಿಕ್ ಹೆಚ್ಚಾಗ್ತಿರೋದ್ರಿಂದ ಬಿಎಂಟಿಸಿಯ 110 ಬಸ್ ಶೆಲ್ಟರ್ಗಳನ್ನು ತೆರವು ಮಾಡುವಂತೆ ಜಿಬಿಎಗೆ ಸಂಚಾರಿ ಪೊಲೀಸರು ವರದಿ ನೀಡಿದ್ದಾರೆ. ರಿಂಗ್ ರೋಡ್, ಔಟರ್ ರಿಂಗ್ ರೋಡ್ ಸೇರಿದಂತೆ ಟ್ರಾಫಿಕ್ ಸಿಗ್ನಲ್ ಮತ್ತು ಪ್ರಮುಖ ಜಂಕ್ಷನ್ಗಳ ಬಳಿಯ ಒಟ್ಟು 110 ಬಸ್ ಶೆಲ್ಟರ್ಗಳನ್ನು ತೆರವು ಮಾಡಬೇಕು ಅಂತ ವರದಿ ನೀಡಿದ್ದಾರೆ. ಇದರಿಂದ ಸಂಚಾರ ದಟ್ಟಣೆ ತಗ್ಗಿಸಲು ಸಹಕಾರಿ ಅಂತ ತಿಳಿಸಿದ್ದಾರೆ. ನನ್ನ ಪುತ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ. ಅನಾರೋಗ್ಯದ ಆರೋಪ ಸುಳ್ಳು. ಏನೇ ಸಮಸ್ಯೆ ಇದ್ರೂ ಕೊಲೆ ಮಾಡಲು ಅಧಿಕಾರ ಕೊಟ್ಟಿದ್ಯಾರು ಅಂತ ಪತಿಯಿಂದಲೇ ಹತ್ಯೆಯಾದ ಡಾಕ್ಟರ್ ಕೃತಿಕಾ ತಾಯಿ ಸೌಜನ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆ ಇದ್ರೆ ನಮಗೆ ಹೇಳಬೇಕಿತ್ತು. ಅಳಿಯ ಡಾಕ್ಟರ್ ಮಹೇಂದ್ರ ರೆಡ್ಡಿ ಸೈಲೆಂಟ್ ಕಿಲ್ಲರ್ ಎಂದಿರೋ ಅವರು ಕೃತಿಕಾ ಹೆಸರಲ್ಲಿ ಸ್ಕಾಲರ್ಶಿಪ್ ನೀಡಲು ನಿರ್ಧರಿಸಿದ್ದೇವೆ ಎಂದರು. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಸೌಲಭ್ಯ ನೀಡಿದ್ರು, ಸೌಲಭ್ಯಗಳನ್ನ ನೀಡ್ತಿಲ್ಲ ಅಂತ ಆರೋಪಿಸಿದ್ದ ದರ್ಶನ್ಗೆ ಕಾನೂನು ಸೇವಾ ಪ್ರಾಧಿಕಾರದ ವರದಿಯಿಂದ ಶಾಕ್ ತಟ್ಟಿದೆ. ತನ್ನ ವಿರುದ್ಧ ವರದಿ ಬಂದಿದೆ ಅಂತ ಬ್ಯಾರಕ್ನಲ್ಲೇ ದರ್ಶನ್ ಗರಂ ಆಗಿ ಸಹ ಕೈದಿಗಳ ಜೊತೆ ಕೂಗಾಡಿದ್ದಾನಂತೆ. ನನಗೆ ಯಾಕೆ ಈ ಶಿಕ್ಷೆ, ನಾನು ಹೀಗೆ ಸಾಯಬೇಕಾ ಅಂತ ಕೋಪಿಸಿಕೊಂಡ ದರ್ಶನ್ರನ್ನ ಕಂಡು ಸಹಚರರು ಕೂಡ ಶಾಕ್ ಆಗಿದ್ರಂತೆ.